ಹೇಳು ಅವನಿ. ಬಾವಾ, ನೀನು ಅರ್ಜೆಂಟಾಗಿ ಹೊರಟು ನಾನು ಹೇಳೋ ಜಾಗಕ್ಕೆ ಬರಬೇಕು. ಏನಾಯ್ತವನಿ? ಯಾಕೆ ಅಷ್ಟೊಂದು ಟೆನ್ಷನಲ್ಲಿದ್ದೀಯಾ? ನಾನು ಅಂಗಡಿಗೆ ಹೋಗ್ತಾ ಇದ್ರೆ ದಾರಿಲಿ ಒಂದು ಮನೆ ಮುಂದೆ ನಿಹಾರಿಕಾ ಕಾರ್ ಕಾಣಿಸ್ತು. ಅನುಮಾನ ಬಂದು ಒಳಗಡೆ ಹೋಗ್ಬೇಕಾದ್ರೆ ನಿಹಾರಿಕಾ ಹೊರಗಡೆ ಬಂದು ಯಾರೋ ಫ್ರೆಂಡ್ ಮನೆ ಅಂತ ಹೇಳಿ ಭಯದಲ್ಲಿ ಹೊರಟೋದ್ಲು. ನಿಹಾರಿಕಾ ನಮ್ಮ ಮನೆಗೆ ಸಂಬಂಧಪಟ್ಟ ಹಾಗೆ ಏನೋ ಕೆಲಸ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಒಳಗಡೆ ಹೋಗಿ ನೋಡಕ್ಕಾಗ್ಲಿಲ್ವಾ? ಒಳಗಡೆ ಯಾರೋ ಗಂಡಸ್ರ ಧ್ವನಿ ಕೇಳಿಸ್ತಾ ಇದೆ ಬಾವ. ಒಬ್ಳೆ ಹೋಗೋದಕ್ಕೆ ಭಯ ಆಯ್ತು, ಅದಕ್ಕೆ ಬೇಗ ಬಾ ಬಾವ. ಆಫೀಸ್ನಲ್ಲಿ ಎಮರ್ಜೆನ್ಸಿ ವರ್ಕಲ್ಲಿದ್ದೀನಿ ಅವನಿ. ಏನೋ ಒಂದು ಹೇಳಿ 1 ಗಂಟೆ ಪರ್ಮಿಷನ್ ತಗೊಂಡು ಬಾ ಬಾವ ಪ್ಲೀಸ್. ನಾನು ನಿಂಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಸರಿ, ನಾನು ಈಗಲೇ ಹೊರಟು ಬರ್ತೀನಿ, ನೀನು ಅಲ್ಲೇ ಇರು. ಸರಿ. ಒಳಗಡೆ ಯಾರಿರ್ಬೋದು? ನಿಹಾರಿಕಾನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ಆ ಮನೆಯಿಂದ ಆ ವಿಗ್ರಹನ ಹೊರಗಡೆ ತಗೊಂಡು ಬರೋಂಥ ವ್ಯಕ್ತಿ ಆ ನಿಹಾರಿಕಾ ಮಾತ್ರನೇ. ಓಕೆ? ಓಕೆ ಸರ್. ನೀನು ಭೇಟಿ ಮಾಡಬಾರ್ದಾಗಿರೋ ವ್ಯಕ್ತಿಗಳನ್ನ ಭೇಟಿ ಮಾಡಿ ಮಾಡಬಾರ್ದಿರೋ ಯಾವುದೋ ಕೆಲಸ ಮಾಡ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಇನ್ನು ನಿನ್ನ ಅಮ್ಮನವರೇ ಶಿಕ್ಷಿಸಬೇಕು. ನೀನು ನಮಗೆ ಹೆಲ್ಪ್ ಮಾಡಿದ್ರೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾವು ಕೊಡ್ತೀವಿ. ಈ ವೇದವತಿಗೆ ಬುದ್ಧಿ ಇಲ್ಲ. ಅಮ್ಮನವ್ರ ವಿಗ್ರಹದ ಜೊತೆಗೆ ಆಚಾರ ಸಂಪ್ರದಾಯ ಅಂತ ಹೇಳ್ತಿದ್ದಾಳೆ. ಮೂಗುತಿಯಿಂದ ಕುಟುಂಬದ ಕೀರ್ತಿನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅನಾವಶ್ಯಕವಾಗಿ ಕೋಟಿ ಬೆಲೆ ಬಾಳೋ ಪಂಚಲೋಹದ ವಿಗ್ರಹ ಮೂಗುತಿ ಮೂಲೆಯಲ್ಲಿ ಬಿದ್ದು ಒತ್ತಾಡ್ತಿದೆ. ನನ್ನ ಡಾರ್ಲಿಂಗ್ ದೇವ್ರ ಮನೆ ಮುಂದೆ ಏನು ಯೋಚನೆ ಮಾಡ್ತಿದ್ದಾಳೆ? 1,000 ಕೋಟಿ ಸಂಪತ್ತು ಈ ಕೋಣೆನಲ್ಲೇ ಇದೆ. ಡಾರ್ಲಿಂಗ್, ದೇವ್ರ ಮನೆ ಮುಂದೆ ನಿಂತು ಏನು ಯೋಚನೆ ಮಾಡ್ತಿದ್ಯಾ? ಒಳಗಡೆ ಹೋಗ್ಬೇಕು ಅನ್ಕೋತಿದ್ಯಾ? ಅಂಥ ಸೀನ್ ನಮಗಿಲ್ಲ ಅಲ್ವಾ? ಮತ್ತೆ ಇಷ್ಟು ಸೀರಿಯಸ್ ಆಗಿ ಏನು ಯೋಚನೆ ಮಾಡ್ತಿದ್ಯಾ? ಫುಡ್ನ ತುಂಬ ದಿನ ಇಟ್ರೆ ಏನಾಗತ್ತೆ? ಹಾಳಾಗಿ ಹೋಗುತ್ತೆ. ಇಂಥ ವಿಗ್ರಹಗಳು ಜಾಸ್ತಿ ದಿನ ಇಟ್ರೆ ಏನಾಗತ್ತೆ? ರೇಟ್ ಜಾಸ್ತಿ ಆಗಿಬಿಡುತ್ತೆ. ಮಾರ್ಕೆಟಲ್ಲಿ ಪ್ರೆಸೆಂಟ್ ಆಗಿ ಇದಕ್ಕೆ ಜಾಸ್ತಿ ರೇಟ್ ನಡೀತಿದೆ. ಅಯ್ಯೋ, ನೀನು ಹೊರಗಡೆಗೆ ಹೋಗಿ ಹರಾಜಿಗಿಟ್ಟಿದ್ಯಾ ಹೇಗೆ? ನಾವ್ ಟ್ರೈ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಪಾರ್ಟಿಯವರು ನನ್ನ ಕಿಡ್ನ್ಯಾಪ್ ಮಾಡಿ ವಿಚಾರಿಸೋದಕ್ಕೆ ಕರ್ಕೊಂಡು ಹೋದ್ರು. ಕಿಡ್ನ್ಯಾಪಾ? ಭಯ ಪಡ್ಬೇಡ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ರಾತ್ರಿ ನಮ್ಮನೇಲಿ ಕಳ್ತನ ಮಾಡೋಕೆ ಆ ಬ್ಯಾಚೆ ಬಂದಿತ್ತು. ನಮ್ಗೆ ಅವ್ರ ಜೊತೆ ಕೈ ಜೋಡಿಸುವಂತ ಇಂಟ್ರೆಸ್ಟ್ ಏನಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕಾರ್ಡ್ ಕೊಟ್ಟಿದ್ದಾರೆ. ನಿಹಾರಿಕಾ, ಇದು ನಾರ್ಮಲ್ ವಿಸಿಟಿಂಗ್ ಕಾರ್ಡ್ ಅಲ್ಲ, ಕೋಟಿ ರೂಪಾಯಿ ಸಂಪಾದನೆ ಮಾಡುವಂತಹ ಲಕ್ಕಿ ಕಾರ್ಡು. ನಿಹಾರಿಕಾ, ಅವ್ರು ಕೊಟ್ಟಿರೋ ಆಫರ್ ತುಂಬಾ ಚೆನ್ನಾಗಿದೆ. ಆದ್ರೆ ಏನ್ ಲಾಭ? ನಾವಾಗ್ಲಿ ಹೊರಗಡೆಯವರಾಗ್ಲಿ ಒಳಗಡೆ ಕಾಲಿಡೋದಕ್ಕೆ ಆಗಲ್ವಲ್ಲ. ಕಾಲಿಡಕ್ಕಾಗುವಂಥ ಅತ್ತೆ ಮತ್ತೆ ಅವನಿ ಇದನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾ ಇದ್ದಾರೆ. ಹೇಗಾದ್ರೂ ಮಾಡಿ ತಗೋಬೇಕು ನಿಹಾರಿಕಾ. ಸದ್ಯಕ್ಕೆ ನಮ್ಗೆ ಅವಕಾಶ ಇಲ್ಲ, ಆದ್ರೆ ಫ್ಯೂಚರಲ್ಲಿ ನಾವೊಂದು ಕೆಲಸ ಮಾಡಬಹುದು. ಏನದು? ಕೆಲವು ರೌಡಿಗಳು ಮಕ್ಕಳನ್ನ ಕಿಡ್ನಾಪ್ ಮಾಡಿ ತಂದೆ ತಾಯಿ ಹತ್ರ ದುಡ್ಡನ್ನ ವಸೂಲಿ ಮಾಡಿದ ಹಾಗೆ ಯಾವತ್ತೋ ಒಂದಿನ ಯಾವುದೋ ಒಂದು ವಿಷಯದಲ್ಲಿ ಅವನಿನ ಸಿಕ್ಕಾಕ್ಸಿ ಆ ಅವನಿ ಮುಖಾಂತರ ಅಮ್ಮನವ್ರ ಮೂಗುತಿನ ಹೊರಗಡೆ ತರಿಸ್ಬೇಕು. ಅಂದ್ರೆ ಅಂತ ಸಮಯ ಬರೋವರೆಗೂ ನಾವು ವೇಟ್ ಮಾಡ್ಕೊಂಡಿರ್ಬೇಕಾ? ಅವನಿನನ್ನ ತುಂಬ ಫಾಲೋ ಮಾಡ್ತಿದ್ದಾಳೆ. ಕಿಡ್ನಾಪ್ ಮಾಡಿದವ್ರ ಮನೆವರೆಗೂ ಬಂದಿದ್ಲು. ಆದ್ರೆ ಅವಳಲ್ಲಿ ಏನ್ ಮಾಡ್ತಾ ಇದ್ಲು?
ನಿಹಾರಿಕಾ ಈ ಮನೆಯಿಂದನೇ ಹೊರಗಡೆ ಬಂದ್ಲು ಬಾವ. ಒಳಗಡೆ ಇರೋರ ಹತ್ರ ನಿಹಾರಿಕಾ ಏನೋ ಮಾತಾಡಿರ್ಬೇಕು ಅನ್ನಿಸ್ತಾ ಇದೆ. ನಡಿ ನೋಡೋಣ. ಒಳಗಡೆ ಯಾರಿದ್ದೀರಾ? ಹೊರಗಡೆ ಬನ್ನಿ. ನೀನು ಅನುಮಾನ ಪಟ್ಟಿರೋ ಹಾಗೆ ಒಳಗಡೆ ಏನೋ ನಡೀತಿದೆ ಅನ್ಸುತ್ತೆ. ಅವನಿ, ನೀನು ಸ್ವಲ್ಪ ಸೈಡಿಗೆ ಹೋಗು. ಬಾವ, ಆ ಕಡೆ ನೋಡೋಣ. ಯಾರು ಇಲ್ವಲ್ಲ ಅವನಿ? ಯಾರೋ ಇದ್ದ ಹಾಗೆ ಧ್ವನಿ ಕೇಳಿಸ್ತು ಬಾವ. ಅಷ್ಟರಲ್ಲೇ ಎಲ್ಲಿ ಹೋದ್ರು? ನಾನು ಹೊರಗಡೆನೇ ಇದ್ದೆ ಬಾವ, ಹೊರಗಡೆ ಯಾರು ಬರಲಿಲ್ಲ. ಹಾಗಾದ್ರೆ ಅವರು ನಿನ್ನನ್ನು ನೋಡಿ ನೀನು ಅವ್ರನ್ನ ನೋಡಬಾರ್ದು ಅಂತ ಬೇರೆ ರೂಟಲ್ಲಿ ಎಸ್ಕೇಪ್ ಆಗಿರ್ತಾರೆ. ಹಾಗಾದ್ರೆ ನಿಹಾರಿಕಾ ಫ್ರೆಂಡ್ನ ಭೇಟಿ ಮಾಡಿದೆ ಅಂತ ಹೇಳಿದ್ದು ಸುಳ್ಳೇ ಅಲ್ವಾ? ಹೌದು. ಮತ್ತೆ ಆ ನಿಹಾರಿಕಾ ಯಾರನ್ನ ಭೇಟಿ ಮಾಡಿದ್ಲು? ಯಾವ ವಿಷಯಕ್ಕೋಸ್ಕರ ಭೇಟಿ ಮಾಡಿದಾಳೆ? ಆ ಕಂತ್ರಿ ಅಂತೂ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾಳೆ. ಅವನಿ, ಅಂಥವ್ಳ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದು ಅನವಶ್ಯಕ. ನಮ್ಮ ಮನೆಗೆ ದೊಡ್ಡ ನಷ್ಟ ಆಗುವಂತ ಕೆಲಸ ಏನೋ ಮಾಡ್ತಿದ್ದಾಳೆ ಬಾವ. ಯೋಚನೆ ಮಾಡ್ದೇನೆ ಹೇಗಿರ್ತೀವಿ? ಸರಿ, ಅಲ್ಲಿವರೆಗೂ ಬಂದಾದ್ಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಡಿ. ಈ ಅವನಿ ಬಗ್ಗೆ ಆ ನಿಹಾರಿಕಾ ಹೇಳಿದ್ದು ಕರೆಕ್ಟ್. ನಾವು ಅನ್ಕೊಂಡಿದ್ದಕ್ಕಿಂತ ತುಂಬ ಸ್ಟ್ರಾಂಗ್ ಇದ್ದಾಳೆ ಸರ್. ಹಾಗಾದ್ರೆ ನಾವು ನಿಹಾರಿಕಾಗಿಂತ ಈ ಅವನಿನ ಹೆಚ್ಚಾಗಿ ಟಾರ್ಗೆಟ್ ಮಾಡಬೇಕು. ಅವನಿಯಿಂದಾನೇ ವಿಗ್ರಹನ ಹೊರಗಡೆ ತರಿಸ್ಬೇಕು. ಅಲ್ಲಿವರೆಗೂ ನಾವು ಈ ಸ್ಪಾಟಲ್ಲಿರೋದು ಒಳ್ಳೇದಲ್ಲ ಸರ್. ನಾವು ಬೇರೆ ಸ್ಪಾಟ್ಗೆ ಶಿಫ್ಟ್ ಆಗೋದು ಒಳ್ಳೇದು. ಓಕೆ, ಲೆಟ್ಸ್ ಮೂವ್. ನಿಹಾರಿಕಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿನ್ ಮನ್ಸು ನಾನು. ನನ್ನ ಹತ್ರ ಸುಳ್ಳು ಹೇಳಿದ್ರೆ ಹೇಗೆ? ಹೋಗ್ಲಿ, ನಾನ್ ಹೇಳ. ಶ್ರೀಕರ್ನ ಪ್ರೀತಿಸ್ದೆ, ಕೃಷ್ಣನ್ನ ಮದ್ವೆ ಮಾಡ್ಕೊಂಡೆ. ಮದ್ವೆ ಅದ್ಧೂರಿಯಾಗಿ ನಡೆದ್ರು, ಮನೆ ಅಧಿಕಾರ ನಿನ್ ಕೈಗೆ ಬಂದ್ರು, ಆ ಅವನಿನ ಹೊರಗಡೆ ಕಳ್ಸಿದ್ರು. ಮನಃಶಾಂತಿನೇ ಇಲ್ವಲ್ಲ, ಯಾಕೆ ಅಂತ ಯೋಚಿಸ್ತಿದ್ಯಾ? ಜೂನಿಯರ್ ವೇದವತಿಯಾಗಿ ಎಲ್ಲರನ್ನೂ ಆಟ ಆಡ್ಸೋಣ ಅಂತ ನಿಮ್ ಅತ್ತೆಗಿಂತ ಹೆಚ್ಚು ಫೋಕಸ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ನೀನ್ ಅನ್ಕೊಂಡ್ ರೇಂಜ್ಗೆ ಇನ್ನೂ ಬರ್ದೇನೆ
ಅವನಿ ಡಾಮಿನೇಟ್ ಮಾಡ್ತಿದ್ದಾಳಲ್ಲ ಯಾಕೆ ಅಂತ ತುಂಬಾ ಡಿಸ್ಟರ್ಬ್ ಆಗಿ ಹೋಗಿದ್ಯಾ ಹೌದಾ? ಹೌದು, ಅದೇ ನನಗೆ ನೋವಾಗಿರೋದು. ಈ ತಾಳಿಗೆ ತುಂಬಾ ಪವರ್ ಇರತ್ತೆ. ಆ ಪವರಿಂದ ಎಲ್ಲರ ಜೊತೆ ಆಟ ಆಡ್ಬೋದು ಅನ್ಕೊಂಡೆ. ಎಲ್ಲೋ ಇಟ್ಟಿರೋ ಇಟ್ಟಿಗೆ ಅಲ್ಲೇ ಇದೆ ಅನ್ನೋ ಹಾಗೆ ನನ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ. ಫೋನಲ್ಲಿ ಮಾತಾಡ್ತಿದ್ದಾಳ? ಯಾರ ಜೊತೆ ಮಾತಾಡ್ತಿರ್ಬೋದು? ನೀನು ಸುಳ್ಳು ಜಾತಕದಿಂದ ಎಂಟರ್ ಆಗಿರೋದಕ್ಕೆ ಮನೇಲಿ ಎಲ್ಲರನ್ನೂ ಮೋಸ ಮಾಡ್ತಿರೋದ್ರಿಂದ ಹೀಗೆಲ್ಲ ನಡೀತಿದ್ಯೇನೋ? ಹಾಗಾದ್ರೆ ನಾನು ಆಕ್ಚುಲಿ ಈ ಮನೆ ಸೊಸೆನೇ ಆಗ್ಬಾರ್ದಿತ್ತಲ್ವಾ? ಇವಳು ಯಾರ ಜೊತೆ ಮಾತಾಡ್ತಿರ್ಬೋದಪ್ಪ? ನಿಜ ಕೊನೆವರೆಗೂ ಬದುಕಿರತ್ತೆ, ನಂಬಿಕೆ ದ್ರೋಹ 4 ದಿನ ಮಾತ್ರ ಬದುಕಿರತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಿನ್ ಪರಿಸ್ಥಿತಿ ಕೂಡ ಕೊನೆಗೆ ಹಾಗೆ ಆಗತ್ತೇನೋ ನೋಡ್ಕೋ. ಡಾರ್ಲಿಂಗ್, ಯಾರ ಜೊತೆ ಮಾತಾಡ್ತಿದ್ಯಾ? ಅಂತರಾತ್ಮದ ಜೊತೆಗೆ. ಏನು, ನೀನು ಆತ್ಮಗಳ ಜೊತೆ ದೆವ್ವಗಳ ಜೊತೆ ಮಾತಾಡ್ತೀಯಾ? ಈ ಟ್ಯಾಲೆಂಟ್ ಕೂಡ ಇದೆಯಾ ನಿನಗೆ? ಅಪ್ಪ, ಆಗ್ಲೇ ಸ್ವಲ್ಪ ಇರಿಟೇಟ್ ಆಗಿದ್ದೀನಿ, ಇನ್ನೂ ಡಿಸ್ಟರ್ಬ್ ಮಾಡಬೇಡ. ಎಲ್ಲೋ ಇಟ್ಟಿರೋ ಇಟ್ಟಿಗೆನ ಅಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಿದ್ಯಲ್ಲ? ಅಲ್ಲ, ಅವನೇನು ಹೊರಗಡೆ ಕಳಿಸಿದೀವಲ್ಲ, ಅದ್ರಕ್ಕಿಂತ ಇನ್ನೇನು ಬೇಕು? ಆದ್ರೂ ಸರಿ ಹೋಗ್ತಿಲ್ಲ. ಬಂಗಾರ, ನಿನಗೆ ತುಂಬ ಮೂಡ್ ಆಫ್ ಆಗಿದೆ. ನಿನ್ನ ಇವಾಗಲೇ ಚಿಯರ್ ಅಪ್ ಮಾಡ್ತೀನಿ, ನೋಡ್ತಾ ಇರು. ಅಪ್ಪ ಬಿಡು ಕೃಷ್ಣ. ಬಿಡಲ್ಲ ಅಂದಮೇಲೆ ಬಿಡಲ್ಲ. ಅರೆ ಬಿಡು. ಆಹಾ, ನಾನ್ ಬಿಡಲ್ಲ. ಅಪ್ಪ ಬಿಡು ಅಂತಿದ್ದೀನಲ್ಲ. ನಾನ್ ಬಿಡಲ್ಲ ಅಂತಿದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ ಆಗು. ಒಳಗಡೆ ಬರ್ಬೋದಾ? ಎಸ್, ಕಮೀನ್. ಬಿಡು. ಆಹಾ, ಅಲ್ಲಿ ನೋಡು. ಬನ್ನಿ ಅಕ್ಕ. ಅದು ಅಕ್ಕ, ಏನಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದ್ವಿ. ಏನ್ ವಸಂತ ಅವ್ರೆ? ನಿಮಗ್ ಮದುವೆ ಏನೋ ಆಯ್ತು, ಆದ್ರೆ ಆಮೇಲೆ ನಡಿಬೇಕಾಗಿರೋ ಶಾಸ್ತ್ರ ಏನೂ ನಡೀಲಿಲ್ಲ. ನಿಮ್ಗಿಂತ ನಾವೇ ಬೆಟರ್. ನಮ್ಗೆಲ್ಲ ಪಟಪಟ ಅಂತ ನಡೆದೋಯ್ತು. ಹೌದು, ಅದಕ್ಕೆ ನಮಗಿಲ್ಲಿವರೆಗೂ ಮೊದಲನೇ ರಾತ್ರಿ ಕೂಡ ಆಗಿಲ್ಲ. ಆ ವಿಷಯದಲ್ಲಿ ನಾನಂತೂ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀನಿ, ಗೊತ್ತಾ? ಎಲ್ಲರ ಮುಂದೆ ನಾಚಿಕೆ ಇಲ್ಲದೆ ಯಾಕಾಗಿ ಮಾತಾಡ್ತಿದ್ಯಾ? ನಮ್ಮವರೇ ಅಲ್ವಾ ಡಾರ್ಲಿಂಗ್? ಆ ಕಾರ್ಯಕ್ಕಿಂತ ಮುಂಚೆ ತುಂಬಾ ಮುಖ್ಯವಾದ ಕಾರ್ಯಕ್ರಮ ಒಂದಿದೆ, ಕರಿಮಣಿ ಫಂಕ್ಷನ್. ಹೌದು ನಿಹಾರಿಕಾ, ಬಂಗಾರದ ಚೇನ್ಗೆ ಕರಿಮಣಿ ಪೋಣಿಸಿ ಗಂಡನ್ ಕೈಯಲ್ಲಿ ಕುತ್ತಿಗೆಗೆ ಹಾಕಿಸ್ಕೋಬೇಕು. ಆ ಕಾರ್ಯಕ್ರಮ ನಡೀತು ಅನ್ಕೋ, ಆಮೇಲೆ ಶೋಭನ ನಡೆಯುತ್ತಾ? ಕೃಷ್ಣ, ಮೊದ್ಲು ನಡಿಬೇಕಾಗಿರೋ ಕಾರ್ಯಕ್ರಮ ನಡೆದ್ರೆ ಆಮೇಲೆ ಉಳ್ದಿರೋದು ನಡೆಯುತ್ತೆ. ಹಾಗಾದ್ರೆ ತಕ್ಷಣ ಈ ವಿಷಯದ ಬಗ್ಗೆ ಅತ್ತೆ ಹತ್ರ ಹೇಳೋಣ, ನಡೀರಿ. ಸೂಪರ್, ನಡೀರಿ ನಡೀರಿ ನಡೀರಿ. ಮಗಳಿಗೆ ಇನ್ನೂ ಮದುವೆ ಮಾಡ್ದೇನೆ ಎಷ್ಟು ದಿನ ಮನೇಲಿ ಇಟ್ಕೋತೀಯ ಅಂತ ಎಲ್ಲರೂ ಕೇಳ್ತಿದ್ದಾರೆ ಅತ್ತೆ. ಕಾವ್ಯ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಡಿಬೇಕಾಗಿರೋ ಮುಖ್ಯವಾದ ಶುಭ ಕಾರ್ಯ ಅದೊಂದೇನೆ. ಅದನ್ನು ಆದಷ್ಟು ಬೇಗ ಮಾಡ್ಬೇಡೋಣ ವೇದ. ಆಯ್ತು ರೀ, ನಮಗ್ ಗೊತ್ತಿರೋ ಮ್ಯಾರೇಜ್ ಬ್ಯೂರೋದವ್ರನ್ನ ಕರೆದು ಕಾವ್ಯ ವಿಷಯ ಮಾತಾಡೋಣ. ಮುಂದಿನ ತಿಂಗಳಲ್ಲಿ ಮದುವೆ ಮುಹೂರ್ತಗಳಿದೆ, ಅದಕ್ಕೆ ಒಳ್ಳೆ ಮುಹೂರ್ತ ನೋಡಿ ಆ ಕಾರ್ಯ ಮುಗಿಸೋಣ. ಅದಕ್ಕಿಂತ ಮುಂಚೆ ನಿಹಾರಿಕಾಗೆ ಸಂಬಂಧಿಸಿರೋ ಒಂದ್ ಫಂಕ್ಷನ್ ಕೂಡ ಮಾಡೋದಿದೆ ಅತ್ತೆ. ಏನಮ್ಮ ಅದು? ಕರಿಮಣಿ ಫಂಕ್ಷನ್ ಅತ್ತೆ. ಮದ್ವೆ ಏನು ಆಯ್ತು, ಆದ್ರೆ ನನ್ನ ವಿಷಯದಲ್ಲಿ ಬೇರೆ ಏನೂ ಒಳ್ಳೇದಾಗ್ಲಿಲ್ಲ. ನಾನು ಎಷ್ಟೇ ಒಳ್ಳೇದಾಗಿ ಯೋಚಿಸಿದ್ರು ಅವನಿ ಅಂತವ್ರಿಂದ ಆರೋಪ ತಪ್ಪಿಲ್ಲ. ಹೌದಮ್ಮ, ಆ ಶ್ರೀಕೃಷ್ಣ ಅಂತವರಿಗೆ ಆರೋಪ ತಪ್ಪದೇ ಇರೋ ಹಾಗೆ ನನ್ನ ನಿಹಾರಿಕನಿಗೂ ಕೂಡ ತಪ್ಪಿಲ್ಲಮ್ಮ. ಸೆಂಟಿಮೆಂಟ್ ಆಗಿ ನಿಹಾರಿಕಾ ಎಲ್ಲೋ ಏನೋ ಲೋಪ ಆಗಿದೆಯಮ್ಮ. ಆ ಕರಿಮಣಿ ಕುತ್ತಿಗೆಗೆ ಬಿದ್ರೆ ದೃಷ್ಟಿ ದೋಷ ಎಲ್ಲ ಪರಿಹಾರ ಆಗುತ್ತೆ. ಆ ವಿಷಯದ ಬಗ್ಗೆ ನಾನೇ ನಿಮ್ಗೆ ಹೇಳೋಣ ಅನ್ಕೊಂಡೆ, ನೀವೇ ಬಂದು ಹೇಳಿದ್ರಿ. ಹಾಗಾದ್ರೆ ಇನ್ ತಡ ಯಾಕೆ ವೇದ? ಅದನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸ್ಬಿಟ್ರೆ ಒಂದು ಕೆಲಸ ಆಗ್ಬಿಡುತ್ತಲ್ಲ. ಹಾಗೆ ಮಾಡೋಣ ರೀ. ಮದ್ವೆ ಆದ್ಮೇಲೆ
ಈ ಜೋಡಿ ಕೈಯಲ್ಲಿ ನಾವ್ ಯಾವ ವ್ರತನೂ ಮಾಡ್ಸಕ್ಕಾಗ್ಲಿಲ್ಲ. ಅದಕ್ಕೆ ಅದ್ರ ಜೊತೆಗೆ ಈ ವ್ರತ ಕೂಡ ಮಾಡಿಸ್ಬಿಡೋಣ. ಹಾಗೆ ನನ್ನ ಮೊದಲನೇ ರಾತ್ರಿಗೂ ಕೂಡ ಮುಹೂರ್ತ ಇಟ್ಟು ಬನ್ನಿ ಅಮ್ಮ. ಆ ವಿಷಯ ನೀನಿನ್ನೂ ಕೇಳಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಮಾವನವ್ರೆ, ಸಮಯ ನೋಡಿಕೊಂಡು ಅದನ್ನು ಕೂಡ ನೆರವೇರಿಸ್ಬಿಡಿ. ಕೃಷ್ಣನ ಹತ್ರ ನನಗೆ ತುಂಬ ಕಷ್ಟ ಆಗ್ತಿದೆ. ನಮ್ಮ ಹುಡುಗನಿಗೆ ಏನೇನೋ ಊಹೆ ಬರ್ತಿದೆ. ಅದನ್ನ ನನ್ನ ಮೇಲೆ ಪ್ರಯೋಗಿಸ್ತಾ ಇರ್ತಾನೆ. ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ. ಗೌತಮಿಯವ್ರ ಮನೆಯಲ್ಲಿ ಮೊದಲನೇ ರಾತ್ರಿ ಏರ್ಪಾಡು ಮಾಡಿದಾಗ ಏನ್ ಮಾಡುದ್ನೋ ಹೇಳು ಅಂತೀರಾ? ಬಾಬಾ ಬಾಬಾ ಬಾಬಾ, ದೊಡ್ಡವ್ರ ಮುಂದೆ ಏನ್ ಮಾತಾಡ್ತಾ ಇದೀಯಾ? ನೀನ್ ಸ್ವಲ್ಪ ಸುಮ್ಮನೆ ಇರು ಬಾಬಾ, ಪ್ಲೀಸ್. ಏನ್ರಿ, ಪುರೋಹಿತ್ರಿಗೆ ಫೋನ್ ಮಾಡ್ಕೊಡಿ. ಹಾ ಸರಿ ವೇದ. ಹೇಳಿ ಯಜಮಾನ್ರೆ. ನಮಸ್ತೆ ಪುರೋಹಿತ್ರೆ. ಮನೆಯಲ್ಲಿ ಒಂದು ಫಂಕ್ಷನ್ ಬಗ್ಗೆ ವೇದವತಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಕೊಡ್ತೀನಿ. ಆಗ್ಲಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರನಮ್ಮ. ಹೇಳಿಮ್ಮ. ಎರಡನೇ ಸೊಸೆ ಕತ್ತಲ್ಲಿ ಇನ್ನೂ ಅರಿಶಿನದ ದಾರನೇ ಇದೆ. ಬಂಗಾರದ ಚೈನು ಕರಿಮಣಿ ಹಾಕಿ ಕರಿಮಣಿ ಹಾಕ್ಸೋ ಶಾಸ್ತ್ರ ಮಾಡೋಣ ಅಂತಿದೀವಿ. ಒಳ್ಳೇದಮ್ಮ. ಹಾಗೆ ನೀವೇನಾದ್ರೂ ವ್ರತ ಸೂಚಿಸಿದ್ರೆ ಅದನ್ ಕೂಡ ಮಾಡ್ಸೋಣ ಅನ್ಕೋತಿದೀವಿ. ಸರಿನಮ್ಮ. ಯಾವ ದಿನ ಒಳ್ಳೇದು ಅಂತ ಹೇಳ್ತೀರಾ? ನಾಳೆ ಶುಕ್ರವಾರ ಒಳ್ಳೆ ದಿನಮ್ಮ. ಹಾಗಾದ್ರೆ ನಾಳೆ ಆ ಏರ್ಪಾಡೆಲ್ಲ ನೀವು ಮಾಡ್ಕೊಳ್ಳಿ. ಸಪ್ತಪದಿ ಹಾಕಿರೋ ಆ ಜೋಡಿಗೆ ಒಳ್ಳೇದು ನಡಿಬೇಕು ಅಂತಂದ್ರೆ 7 ಜನ ಮುತ್ತೈದರನ್ನು ಕರೆಸಿ ಬಾಗ್ನ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ. ಅದ್ರಲ್ಲೇನಿದೆ, ನೀವು ಹೇಳ್ದಾಗೆ ಮಾಡೋಣ. ಹಾಗಿದ್ರೆ ಬಾಗ್ನ ನೀವು ಸಿದ್ಧ ಮಾಡ್ಕೊಳ್ಳಿ. ಉಳಿದಿರೋ ಸಾಮಗ್ರಿಗಳನ್ನ ನಾನು ನೋಡ್ಕೋತೀನಿ. ಒಳ್ಳೇದು ಪುರೋಹಿತ್ರೆ, ನಮ್ಮ ಏರ್ಪಾಡೆಲ್ಲ ನಾವು ನೋಡ್ಕೊಳ್ತೀವಿ. ಶುಭವಾಗ್ಲಮ್ಮ. ಫಂಕ್ಷನಲ್ಲಿ 7 ಜನ ಮುತ್ತೈದೆಯರಿಗೆ ಭಾಗ್ನ ಕೊಟ್ರೆ ಒಳ್ಳೇದಂತೆ. 7 ಜನ ಅಂದ್ರೆ ಯಾರ್ಯಾರನ್ನ ಕರೆಯೋಣಮ್ಮ? ನೀನು, ನಾನು, ಲಾವಣ್ಯ, ಗೌತಮಿ, ನಾವೆಲ್ಲ ಸೇರಿ 4 ಜನ ಆಗ್ತೀವಿ. ಸುಜಾತ ಅವನಿನ್ ಕೂಡ ಕರೆದ್ರೆ 6 ಜನ ಆಗ್ತೀವಿ. ಹೊರಗಿಂದ ಒಬ್ರನ್ನ ಕರೆಸಿದ್ರೆ ಸರಿ ಹೋಗುತ್ತೆ. ಅವನಿ ಸುಜಾತ ಕೂಡ ಬರ್ಬೇಕಾಗಿರೋ ಫಂಕ್ಷನ್ ಆದ್ರೆ ಇದು ಬೇಕಾಗೇ ಇಲ್ಲ ನಂಗೆ. ಯಾಕಮ್ಮ? ಯಾಕಮ್ಮ ಅಂತ ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ದೀರಲ್ಲ ಅತ್ತೆ. ಅವರಿಬ್ರು ಬಂದ್ರೆ ಯಾವ ಫಂಕ್ಷನ್ ಆದ್ರೂ ಸರಿಯಾಗಿ ನಡೆಯತ್ತಾ? ಇಲ್ಲಿವರೆಗೂ ಹಾಗೆ ನಡೆದಿರೋದಿದೆಯಾ? ಬೇಡಮ್ಮ, ಅವರಿಬ್ರು ಮಾತ್ರ ನಿಜವಾಗ್ಲೂ ಬೇಡ. ಬೇಕು ಅಂದ್ರೆ ಚಾಮರಾಜಪೇಟೆಯಿಂದ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರ್ಕೊಂಬಾ ಅಂತ ಹೇಳು, ಕರ್ಕೊಂಬರ್ತೀನಿ. ಆದ್ರೆ ಅವ್ರು ಮಾತ್ರ ಬೇಡವೇ ಬೇಡ. ಅವ್ರೇನು ಹೊರಗ್ನವ್ರು ಅಲ್ವಲ್ಲ. ಅವ್ರಿಗಿಂತ ಬೇರೆಯವ್ರು ಬರೋದೇ ಒಳ್ಳೇದಪ್ಪ. ಮಾವನವ್ರೆ, ಗೊತ್ತಿದ್ದು ಬೆಂಕಿನಲ್ಲಿ ತಲೆ ಬಾಚ್ಕೋತೀವ, ಕೂದಲು ಸುಟ್ಟು ಹೋಗುತ್ತೆ, ತಲೆ ಗಾಯ ಆಗುತ್ತೆ. ಅತ್ತೆ, ನಮ್ಮ ಮದ್ವೆ ದಿನ ಅವರಿಬ್ರು ಮಾಡಿದ ಅವಾಂತರನೆಲ್ಲ ನಾನು ಇನ್ನೂ ಮರ್ತಿಲ್ಲ. ನಾಳೆ ಬಂದ್ರು ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ. ಸೋದರ ಸೊಸೆ ಅನ್ನೋ ಅಭಿಮಾನ ನಿಮ್ಗಿದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಮೇಲೆ ಹಾಕ್ಬೇಡಿ. ಹೀಗಂತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅತ್ತೆ. ಎಲ್ಲ ಕಡೆ ದ್ವೇಷ ಅಸೂಯೆ ಕೆಲ್ಸಕ್ಕೆ ಬರಲ್ಲಮ್ಮ. ಸರಿ ಮಾವ, ಅವ್ರನ್ನ ಕರೆಸಿ ನೀವು ಏನಾದ್ರೂ ಮಾಡ್ಕೊಳ್ಳಿ, ನನಗೇನು ಬೇಡ. ನಿಹಾರಿಕಾ. ನಿಹಾರಿಕಾ, ಏನಪ್ಪ, ಮನೇಲಿರೋ ಸೊಸೆಗಿಂತ ಮನೆಯಿಂದ ಹೊರಗಡೆ ಹೋಗಿರೋ ಸೊಸೆ ಮೇಲೇನೆ ಕಾಳಜಿ ಜಾಸ್ತಿ. ಇದು ತುಂಬಾ ಅನ್ಯಾಯಪ್ಪ. ಅಮ್ಮನಂತ ಜಾತಕ ಹೊಂದಿರೋ ಸೊಸೆಗೆ ಹೀಗೆ ತೊಂದರೆ ಕೊಡೋದು ಒಳ್ಳೇದಲ್ಲಪ್ಪ, ಸ್ವಲ್ಪನೂ ಒಳ್ಳೇದಲ್ಲ. ಅಮ್ಮ ನಿಹಾರಿಕಾ, ಇಲ್ಲೋಡು, ನಿಂತ್ಕೊಳ್ಳಮ್ಮ. ನಿನಗೋಸ್ಕರ ಮಾಡೋ ಫಂಕ್ಷನ್ ಅಲ್ಲಿ ನಿನಗಿಷ್ಟ ಇಲ್ದಿರೋರ್ನ ನಾನು ಯಾಕೆ ಕರೀಲಿ ಹೇಳು? ಬೇಡ ಬಿಡು, ನೀನು ನಿಮ್ಮ ತಾಯಿನ ಕರಿ. ಉಳಿದಿರೋ ಮುತ್ತೈದೆಯರನ್ನ ಅಕ್ಕಪಕ್ಕದವ್ರನ್ನೇ ಕರ್ಕೊಳ್ಳೋಣ. ಮಮ್ಮಿ ಡ್ಯಾಡಿ ಊರಲ್ಲಿಲ್ಲ, ಬೇರೆಯವ್ರನ್ನೆಲ್ಲ ಕರೆಯೋಣ ಬಿಡಿ. ನೀನು ಹೇಗೆ ಹೇಳಿದ್ರೆ ಹಾಗೆ, ಸರಿನಾ? ಇನ್ಯಾಕೆ ಸಪ್ಪೆ ಮುಖ, ನಗು. ಹಾಗಾದ್ರೆ ನಾವ್ ಇವತ್ತೇ ಮುತ್ತೈದೆಯರೆಲ್ಲ ಕರ್ಸಣ್ವಾ? ಮತ್ ಲೇಟ್ ಯಾಕೆ? ಇವಾಗಲೇ ಹೋಗ್ಬೋದಲ್ಲ. ಸರಿ, ಹಾಗಾದ್ರೆ